ಆಮೇಲೆ ಸ್ಟೇಷನ್ಗೆ ಬಂದಾಗ ಏನಾಯಿತು ಏನಂತ ಗೊತ್ತಾಯಿತು? ಸ್ಟೇಷನ್ಗೆ ಬಂದಮೇಲೆ ಇಬ್ಬರನ್ನೂ ಸಾಕ್ತೀನಿ ಅಂತ ಹೇಳಿದ್ರು ಸರ್. ಇವಾಗ ಯಾರು ಬೇಡ, ಏನಾದರೂ ಮಾಡ್ಕೊಳ್ರಿ, ನಿಂಗೂ ನಂಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಏನಾದರೂ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಈಗ ನಿನಗೆ ಯಾವ ಥರ ಮೋಸ ಆಗಿದೆ? ಅದೇ ಅವ್ರು ಬಿಟ್ಟು ಹೋಗಿರೋದು, ನಿಂಗೂ ನಂಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು ಸರ್. ಹಾಂ, ನೀವು ಪ್ರೆಗ್ನೆಂಟ್ ಏನಿದೆಯಾ? ಇಲ್ಲ ಸರ್. ಮಿಸ್ಯೂಸ್ ಮಾಡ್ಕೊಂಡವನಾ? ಅಂದರೆ ಸ್ವಲ್ಪ ದಿನ ಅಷ್ಟು, ಜಾಸ್ತಿ ಹಾಂ, ಇಲ್ಲ ಸರ್. ಅಲ್ಲಮ್ಮ, ನಿಮ್ಮ ಜೊತೆ ಸಂಸಾರ ಮಾಡಿದ್ದಾನೆ ಅವನು? ಮಾಡಿದ್ದೇನೆ ಸರ್. ಮಾಡಿದ್ದಾನೆ. ಹಾಂ, ಈಗ ನಿನಗೆ ಯಾವ ಥರ ನ್ಯಾಯ ಬೇಕು? ಅದೇ ಅವರು ಕೊಡ್ತೀವಿ. ಪನಿಷ್ಮೆಂಟ್ ಆಗಬೇಕಾ ಇಲ್ಲ ಮದುವೆ ಮಾಡ್ಕೋಬೇಕು? ಏನು ಮಾಡಬೇಕು? ಪನಿಷ್ಮೆಂಟ್ ಆಗಬೇಕು. ಹಾಂ, ಹೌದು ಇಲ್ಲ ಸರ್. ಅವನ ಜೊತೆ ಮದುವೆ ಮಾಡ್ಕೊತೀಯಾ? ಇಲ್ಲ ಸರ್, ಅವ್ರ ಕಡೆಯಿಂದ ನ್ಯಾಯ ಬೇಕು ಸರ್. ನ್ಯಾಯ ಅಂದರೆ ಯಾವ ಥರ ನ್ಯಾಯ ಬೇಕು? ಏನು ಅವ್ನು ನಿಮ್ಮನ್ನು ಮದುವೆ ಮಾಡ್ಕೋಬೇಕಾ? ಮದುವೆ ಬೇಡ ಸರ್. ಅದೇ ನಂಗೆ ಏನು ಹೇಳ್ತಾರೆ, ಅವ್ರು ಏನು ಹೇಳ್ತಾರೋ ನಂಗೆ ಅಂತ. ಸರಿ. ಆಮೇಲೆ ಸ್ಟೇಷನ್ಗೆ ಬಂದಾಗ ಏನಾಯಿತು ಏನಂತ ಗೊತ್ತಾಯಿತು? ಸ್ಟೇಷನ್ಗೆ ಬಂದಮೇಲೆ ಇಬ್ಬರನ್ನೂ ಸಾಕ್ತೀನಿ ಅಂತ ಹೇಳಿದ್ರು ಸರ್. ಇವಾಗ ಯಾರು ಬೇಡ, ಏನಾದರೂ ಮಾಡ್ಕೊಳ್ರಿ, ನಿಂಗೂ ನಂಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಏನಾದರೂ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಈಗ ನಿನಗೆ ಯಾವ ಥರ ಮೋಸ ಆಗಿದೆ? ಅದೇ ಅವ್ರು ಬಿಟ್ಟು ಹೋಗಿರೋದು, ನಿಂಗೂ ನಂಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು ಸರ್. ಹಾಂ, ನೀವು ಪ್ರೆಗ್ನೆಂಟ್ ಏನಿದೆಯಾ? ಇಲ್ಲ ಸರ್. ಮಿಸ್ಯೂಸ್ ಮಾಡ್ಕೊಂಡವನಾ? ಅಂದರೆ ಸ್ವಲ್ಪ ದಿನ ಅಷ್ಟು, ಜಾಸ್ತಿ ಹಾಂ, ಇಲ್ಲ ಸರ್. ಅಲ್ಲಮ್ಮ, ನಿಮ್ಮ ಜೊತೆ ಸಂಸಾರ ಮಾಡಿದ್ದಾನೆ ಅವನು? ಮಾಡಿದ್ದೇನೆ ಸರ್. ಮಾಡಿದ್ದಾನೆ. ಹಾಂ, ಈಗ ನಿನಗೆ ಯಾವ ಥರ ನ್ಯಾಯ ಬೇಕು? ಅದೇ ಅವರು ಕೊಡ್ತೀವಿ. ಪನಿಷ್ಮೆಂಟ್ ಆಗಬೇಕಾ ಇಲ್ಲ ಮದುವೆ ಮಾಡ್ಕೋಬೇಕು? ಏನು ಮಾಡಬೇಕು? ಪನಿಷ್ಮೆಂಟ್ ಆಗಬೇಕು. ಹಾಂ, ಹೌದು ಇಲ್ಲ ಸರ್. ಅವನ ಜೊತೆ ಮದುವೆ ಮಾಡ್ಕೊತೀಯಾ? ಇಲ್ಲ ಸರ್, ಅವ್ರ ಕಡೆಯಿಂದ ನ್ಯಾಯ ಬೇಕು ಸರ್. ನ್ಯಾಯ ಅಂದರೆ ಯಾವ ಥರ ನ್ಯಾಯ ಬೇಕು? ಏನು ಅವ್ನು ನಿಮ್ಮನ್ನು ಮದುವೆ ಮಾಡ್ಕೋಬೇಕಾ? ಮದುವೆ ಬೇಡ ಸರ್. ಅದೇ ನಂಗೆ ಏನು ಹೇಳ್ತಾರೆ, ಅವ್ರು ಏನು ಹೇಳ್ತಾರೋ ನಂಗೆ ಅಂತ. ಸರಿ.